ಇವಾಗ ನಾನು ಎಕ್ಸ್ಪಲ್ಸ್ ತಗೊಂಡು ಇನ್ನೊಂದು ಗಾಡಿ ತಗೋತಾ ಇದೀನಲ್ಲ, ನಿಮ್ಗೆ ಹೆಂಗ್ ಅನ್ನಿಸ್ತೈತೆ ನಿನಗೆ? ಏನಕ್ಕೆ ಒಂದು ಗಾಡಿ ಇಟ್ಕೊಂಡು ಇನ್ನೊಂದು ಗಾಡಿ ಏನಕ್ಕೆ ನಿನಗೀಗ ಅಂತ. ಮುಂದೆ ಹೋಗ್ತಾ ಹೋಗ್ತಾ ಗಾಡಿ ಹೊಸದು ಬರ್ತಾ ಇರಬೇಕು, ಗಾಡಿ ಚೇಂಜ್ ಮಾಡ್ತಾ ಇರಬೇಕು. ಲೆಜೆಂಡ್ರಿ ಗಾಡಿಗಳಿದ್ರೆ ಇಟ್ಕೊಬೇಕು. RX ಇವಾಗ ನಾವು ಯಾವ ಗಾಡಿ ತಾತಾ ಇದೀವಿ ಅಂತ ರಿವೀಲ್ ಮಾಡಿಬಿಡ್ತಾ ಇದ್ದೀವಿ. ಯಾವ ಗಾಡಿ ಅಂತಂದರೆ ಗಾಡಿ ಆಚೆ ಬಂದೈತೆ ನೋಡ್ರಿ. ಇದು ಬಾಡಿ, ಇದು ಗಾಡಿ ಇಲ್ಲಿ ಆಚೆ ಬಂದೈತೆ. ಇಲ್ಲಿಗೆ ತಗೊಂಡಿದ್ದೀವಿ ಗಾಡಿ. ಒಂದು ಕಾಣಿಸ್ತಿದೆ, ಸಕಾದ ಕಾಣಿಸ್ತಿದೆ ಮಾತ್ರ. ಅಲ್ಲಿ ನಿಲ್ಸಿದ್ದೀವಿ ಗಾಡಿ. 2 ಕಾಯ ನಮಸ್ಕಾರ. ನಿಮ್ಮ ಮುಂದಿನ ಪಯಣ ಸುಖಕರವಾಗಿರಲಿ. ಈ ರೋಸ್ ಇಸ್ಕೊಳ್ಳೋ ನಮ್ಮ ಹೆಣ್ಣುಲಿ ಎಲ್ಲೋಯ್ತು? ಚಾಕ್ಲೇಟ್ ಚೆನ್ನಾಗಿದೆ. ಹೆಣ್ಣು ಶಿಷ್ಯ ಮೈಕ್ ಹಾಕಬಿಡದ ಮೊದಲು. ಕ್ಯಾಮ್ರಾಮನ್ ಕನ್ನಡ ಕೈಯಲ್ಲಿ ಹಾಕೊಂಬತ್ತವನೆ, ಇವ್ನು ಕ್ಯಾಮ್ರಾ ಹಿಡ್ಕೊಳಕ್ ಅಷ್ಟೇನೆ. ನಮಸ್ಕಾರ ಜನ್ಮಕ್ಕೆ ಹೋಗೋ. ನಮಸ್ಕಾರ ಎಲ್ರಿಗೂ, ಒಂದು ಹೊಸ ವ್ಲಾಗಿಗೆ. ಇಲ್ಲಿ ನೋಡ್ರಿ ನಮ್ಮ ಜೊತೆ ಒಬ್ರು ಚಿಕ್ಕ ಹುಡುಗ ಇದ್ದಾರೆ. ಇವ್ರ ಮನೆಯಿಂದ ನಾವು KTM ಶೋರೂಮ್ಗೆ ಹೋಗ್ತಾ ಇದೀವಿ. ಯಾಕೆ ಅಂತಂದ್ರೆ ಒಂದಲ್ಲ ಇನ್ನೊಂದು ಹೊಸ ಬೈಕ್ ತಗೊಳಕ್ಕೆ. ಈ ಬೈಕ್ ಜೊತೆಗೆ ಇನ್ನೊಂದು ಬೈಕ್ ತಗೊಳಕ್ ಹೋಗ್ತಾ ಇದೀವಿ. ಆ ಬೈಕ್ ಪ್ರೈಸ್ ಎಷ್ಟು ಅಂತಂದ್ರೆ ಈ ಬೈಕ್ ಡಬಲ್ ಪ್ರೈಸ್. ಅದನ್ನ ತಗೊಳಕ್ ಹೋಗ್ತಾ ಇದೀವಿ. ಎಷ್ಟು ಹೇಳಿದ್ರು? ಇದು 2.5 ಲಕ್ಷ, ಅದು 5 ಲಕ್ಷ. 5 ಲಕ್ಷ ರೂಪಾಯಿ ಬೈಕ್ ತಗೊಳಕ್ ಹೋಗ್ತಾ ಇದೀವಿ ಇವತ್ತು. ಯಾಕೆ ನೀವೆಲ್ಲ ಯೋಚನೆ ಮಾಡ್ಬೋದು, ಇದೊಂದು ಬೈಕ್ ಇಟ್ಕೊಂಡು ಇನ್ನೊಂದು ಬೈಕ್ ಯಾಕೆ ಅಂತ. ಅದು ಹಂಗೇನೆ. ಇವಾಗ ಬನ್ರಿ ಹೋಗೋಣ. ಇವಾಗ ಬನ್ನಿ ಹೋಗೋಣ. ಇವಾಗ ನಾವು ಇದೊಂದು ಈ ತರ ಎಲ್ಲ ಡೆಂಟ್ ಮಾಡ್ಕೊಂಡಿರೋ ಒಂದು ಹೋಂಡಾ ಸಿಟಿ ಕಾರು ನೋಡ್ರಿ. ಈ ತರ ಎಲ್ಲ ಡೆಂಟ್ ಮಾಡ್ಕೊಂಡಿರೋ ಹೋಂಡಾ ಸಿಟಿ ಕಾರು, ಅದೊಂದು ಕಾರು. ಆಮೇಲೆ ಎಕ್ಸ್ಪಲ್ಸ್ ಅಲ್ಲಿ ಹೋಗ್ತಾ ಇದೀವಿ. ಒಂದು ಸರ್ಪ್ರೈಸ್ ಅಂತ ಹೇಳ್ಬೋದು. ಇದು ನಾವು ಸಡನ್ ಆಗಿ ತಗೋತಾ ಇರೋದು ಗಾಡಿ. ಅಂದ್ರೆ ನಾನು ಯೋಚನೆ ಮಾಡಿದೆ ಗಾಡಿ ಬೇಕು ಇನ್ನೊಂದು ಅಂತ. ತಗೊಳ್ಳೋಣ ಅನ್ಸ್ತು, ತಗೋತಾ ಇದೀನಿ ಅಷ್ಟೇನೆ. ಇವಾಗ ಆಯ್ತು. ಆಮೇಲೆ ಇವಾಗ ಬನ್ರಿ ಹೋಗೋಣ. ಇವಾಗ ಏನು ಗಾಡಿ ಯಾವುದು? KTM ದೇ ಗಾಡಿ, ಅದಂತೂ ಹೇಳ್ಬಿಡ್ತಾ ಇದೀನಿ. KTM ದೇ ಗಾಡಿ. ಯಾವ್ದು ಗಾಡಿ, ಎಷ್ಟು ಪ್ರೈಸು, ಏನ್ ಕತೆ ಅಂತೆಲ್ಲ ಅಲ್ಲಿ ಹೋದಾಗ ನೋಡೋಣ. ಇವ್ರು ಮಂಜುವೆಟ್ಟಿ ಅವ್ರು ಹೇಳಿದ್ರು ಟೈಮ್ ಸರಿ ಇಲ್ಲ ಅಂತ. ಎಷ್ಟು ಗಂಟೆವರೆಗೂ? 1:40 ಗಂಟೆ ಟೈಮ್ ಚೆನ್ನಾಗಿಲ್ಲ. ಇಲ್ಲಿಂದ ನಾವು ಹೋಗೋದು 1 ಗಂಟೆ ಟೈಮ್ ಆಗುತ್ತೆ. ಅವಾಗ 12:40 ಇರೋದು 1:40 ದಾಟಿರುತ್ತೆ. ಆರಾಮಾಗಿ ನಾವು ಗಾಡಿ ತಗೊಬೋದು. 2 ಗಂಟೆ ಮೇಲೆ ತಗೊಂಬಿಡೋಣ. ಓಕೆ, ಹಂಗಾರೆ 2 ಗಂಟೆ ಮೇಲೆ ಗಾಡಿ ತಗೊಂಡು ಅದಾದ್ಮೇಲೆ ಏನೇನಿರುತ್ತೆ ಏನೇನು ಅಂತೆಲ್ಲ ತೋರಿಸಿ. ಇವನೇ ನೋಡ್ರಿ ನಮ್ಮ ಕ್ಯಾಮ್ರಾಮನ್. ಇವನ ಹೆಸರು ಸುಮಂತ್ ಅಂತ ಹೇಳಿ. ಆದ್ರೆ ನಾವು ಈಗಾಗಲೇ ಎಷ್ಟೊಂದು 3-4 ವಿಡಿಯೋಯಿಂದ ನೋಡಿರ್ಬೋದು. ಇವನ್ನ ಚಿನ್ನು ಅಂತ ಕರಿತಾ ಇದೀವಿ. ಏನಕ್ಕೆ ಅಂದ್ರೆ ಇವನ ಹೆಸರು ಚಿನ್ನು. ತಿಂಡಿ ಆಯ್ತಾ? ಆಯ್ತು. ಅಯ್ಯೋ, ಸ್ಟಾರ್ಟ್ ಮಾಡ್ಬೇಕಾಯ್ತು, ಮರ್ತೇ ಬಿಟ್ಟಿದೀವಿ. ತಿರ್ಸ್ಕೋ. ಇದೊಂದು ಕೋಲ್ಡ್ ಸ್ಟಾರ್ಟ್ ಮಾಡ್ಬಿಟ್ಟು ಹೋಗೋಣ. ಈ ಫೋನ್ ಐತೆ ತಾನೆ? ಫೋನ್ ಎತ್ಕೊಂಡಿದ್ದೀನಿ ನೋಡ್ರಿ. ಹೆಂಗೆ ಅಂದ್ರೆ ಇವಾಗ ನಾವು ಸಡನ್ ಆಗಿ ಡಿಸಿಷನ್ ತಗೋತಾ ಇರೋದು. ಇದು ಬೈಕ್, ಇದು KTMದು. ಅಲ್ಲಿ ಹೋದಾಗ ಗೊತ್ತಾಗುತ್ತೆ, ರಿವೀಲ್ ಮಾಡಿದಾಗಲೇ ಗೊತ್ತಾಗೋದು ನಾವು ಯಾವ್ದು ತಗೋತಾ ಇದೀವಿ ಅಂತ. ರಿವೀಲ್ ಮಾಡಿದಾಗಲ್ಲ, ಅದಕ್ಕಿಂತ ಮುಂಚೆನೂ ತೋರಿಸ್ಬೋದು. ಇದೊಂದು ಸಡನ್ ಪ್ಲಾನ್ ಅಂತಾನೆ ಹೇಳ್ಬೋದು. ನೋಡ್ರಿ, ಇನ್ನೂ 1 ತಿಂಗಳಾಗಿಲ್ಲ ಇದು ಎಕ್ಸ್ಪಲ್ಸ್ ತಗೊಂಡು ಹೊಸದು. ಇವತ್ತೊಂದು ಹೊಸ ಬೈಕ್ ಬರುತ್ತೆ ಇವಾಗ ನಮ್ ಗ್ರೂಪ್ಗೆ. ಇವಾಗ ಇದು ಎಕ್ಸ್ಪಲ್ಸ್ ಬಗ್ಗೆನು ಎಲ್ಲ ತುಂಬಾ ಜನ ಕೇಳ್ತವ್ರೆ. ಎಕ್ಸ್ಪಲ್ಸ್ದು ಅದೇ ಮಾಮೂಲಿ ಓನರ್ಶಿಪ್ ತರ ಹೇಳಿ. ಏನಾದ್ರು ಪ್ರಾಬ್ಲಮ್ಸ್ ಬಂದೈತಾ ನಿಮ್ಗೆ? ಪ್ರಾಬ್ಲಮ್ಸ್ ಇಲ್ಲ ಅಂತಂದ್ರೆ ಏನಾದ್ರು ಇಷ್ಟ ಆಗದಲ್ಲೇ ಇರೋದು, ಇಷ್ಟ ಆಗ ಅಂತದ್ ಫೀಚರ್ಸ್ ಏನು ಈ ಗಾಡಿಲಿ ಅಂತ ಅದೊಂದು ವಿಡಿಯೋ ಮಾಡ್ಬೇಕು. ಇದ್ರದ್ದು ಏನೇನು ಇಷ್ಟ ಆಗ್ಲಿಲ್ಲ ಇದ್ರಲ್ಲಿ, ಈ ಬೈಕ್ ಅಲ್ಲಿ ಅಂತ ಅಂದ್ರೆ ಅದನ್ನ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಅದಕ್ಕೆ. ಇವಾಗ ಬನ್ನಿ ಡೈರೆಕ್ಟ್ ಅಲ್ಲಿ ಶೋರೂಮ್ ಹತ್ರ ಹೋಗ್ಬಿಟ್ಟು ಸಿಕ್ಬಿಡೋಣ. ನಾವು KTM ಶೋರೂಮ್ಗೆ ಬಂದ್ವಿ ನಾವು ಇವಾಗ. ವಿ ಆರ್ ಅಟ್ ದ KTM ಶೋರೂಮ್. ಕೊಡ್ರಿ, ನಾನು ಪಾರ್ಕ್ ಮಾಡ್ತೀನಿ. ನಿಲ್ಸಕ್ಕೆ ಜಾಗ ಇಲ್ವಲ್ಲ ಗುರು ಕರೆಕ್ಟಾಗಿ? ನೆರಳು ಇಲ್ಲ. ಒಂದ್ಸರಿ ಹತ್ರಿ ಇಲ್ಲಿ ಹೆಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫುಲ್ 2 ಕಾಲು ಟಿಪ್ ಟಾಲ್ ಇರ್ತಾರೆ ಇವರು. ನಿಮ್ಮ ಹೈಟು 5'4" ಇವ್ರ ರೈಟು ನೋಡ್ರಿ. ಇಲ್ಲಿ ಎಕ್ಸ್ಪಲ್ಸ್ ಇಷ್ಟು ಹೈಟ್ ಬರುತ್ತೆ ಇವ್ರಿಗೆ. 2 ಕಾಲು ಟಿಪ್ಟೋ. ಫುಲ್ ಹಿಂಗ್ ಆಡಿಸ್ತಾ ಇರ್ಬೋದು ಕಾಲ್ ಆ ಕಡೆ ಈ ಕಡೆ ಹಿಂಗೆ. ನಾನು ಎಕ್ಸ್ಪಲ್ಸ್ ತಗೊಂಡು ಇನ್ನೊಂದು ಗಾಡಿ ತಗೋತಾ ಇದೀನಲ್ಲ, ನಿಮ್ಗೆ ಹೆಂಗ್ ಅನ್ನಿಸ್ತೈತೆ ನಿನಗೆ? ನನ್ಗೆ ಒಂಥರ ತಲೆ ಕೆಟ್ಟೋಗೈತೆ ನೆನ್ನೆಯಿಂದ. ಏನಕ್ಕೆ ಒಂದು ಗಾಡಿ ಇಟ್ಕೊಂಡು ಇನ್ನೊಂದು ಗಾಡಿ ಏನಕ್ಕೆ ನಿನಗೀಗ ಅಂತ. ಅಂದ್ರೆ ಏನಿಲ್ಲ ಕಣ್ರಿ, ಮನುಷ್ಯನ್ಗೆ ದುಡ್ಡು ಬಂದ್ಮೇಲೆ ಎಲ್ಲಾನು ಮರ್ತೋಗ್ಬಿಡ್ತಾನೆ. ಅದೇ ತರ. ಯಾರು ನೀನು? ಓಕೆ ಫ್ರೆಂಡ್, ಬಾಯ್. ಬರೀ ನೀನ್ ಯಾರು? ನನ್ನ ಕ್ಯಾಮ್ರಾ ಹಿಡ್ಕೊಂಡಿದ್ಯಾ? ಇವಾಗ ನಾವು ಮೈಕ್ ಹಾಕೊಂಡಿದ್ದೀನಲ್ವಾ, ಹಿಂಗೆ ಮಾತಾಡಿದ್ರು ಪರವಾಗಿಲ್ಲ. ಇವಾಗ ಡೆಲಿವರಿಗೆ ನಿಂತಿದೆ ಗಾಡಿ. ಅದೊಂಚೂರು ಬಟ್ಟೆ ಬೇರೆ ಹಾಕ್ಬೇಕು ಗುರು. ಬಟ್ಟೆನೇ ಹಾಕಿಲ್ಲ ಅವರು ಅದಕ್ಕೆ. ಸರ್ ನೀವು ಹಂಗಾದ್ರೆ 6'5" ಇದ್ದೀರಾ? ಹ್ಞೂ, ನೋಡಲ್ಲಿ ಕಾಣಿಸ್ತಲ್ಲ, ಗೊತ್ತಾಯ್ತೈತಲ್ಲ ಡಿಫ್ರೆನ್ಸು. ಇದು ಈ ಕಡೆ ತೋರಿಸ್ಬೇಡ, ಈ ಕಡೆ ಗಾಡಿ ಇದೆ. ತೋರಿಸ್ಬೇಡ. ಈ ಕಡೆ ತೋರಿಸ್ಬೇಡ್ರಂತೆ, ಅದಕ್ಕೆ ತೋರಿಸ್ತಾರೆ. ಗಾಡಿಗೆ ಒಂದು ಸೈನ್ ಹಾಕಿ ಬರ್ಬೇಕಂತ. ಇವಾಗ ಸೈನ್ ಹಾಕೋಣ ಇದು ಫಾರ್ಮ್ಗೆ, ಓನರ್ಶಿಪ್ಗೆ. ಒಂದು ಫಸ್ಟ್ನೇ ಸೈನ್ ಆಯಿತು. ಆಮೇಲೆ ಇಲ್ಲೊಂದು 2ನೇ ಸೈನ್ ಅಂತ ಇಲ್ಲಿ 2ನೇ ಸೈನು. ಇಲ್ಲೊಂದು 3ನೇದು. 2 ಆಗಲಿ 4 5 ಸೈನ್ ಹಾಕಿದ್ದೀವಿ ನೋಡ್ರಿ. ಸೈನ್ ಎಲ್ಲ ಆಗೈತೆ.
ಅಷ್ಟೇ ಸರ್, ನಿಮ್ಮದು ಎಲ್ಲ ಮುಗೀತು. ಕೊಡಿಲಿ ಸಂತೂರ್ ಪೆನ್ನು. ನಾನು 10 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಕೊಡ್ಬೇಕು ಲೆಕ್ಕದ. ಸಂತೂರ್ ಮಮ್ಮಿ ಆಗಿದ್ರೆ ಫ್ರೀಯಾಗಿ ಕೊಡ್ತಾರೆ. ಇಲ್ಲೈತೆ ಡ್ಯೂಕ್ 390 ನಿಜವಾಗ್ಲೂ ಬ್ಲ್ಯಾಕ್ ಎಡಿಷನ್ನು ಸಕ್ಕದಾಗಿ ಕಾಣ್ತೈತೆ ಮಾತ್ರ. ಫುಲ್ ಆಲ್ ಬ್ಲ್ಯಾಕು. ಇದು ಫ್ರೇಮ್ ಒಂದೇ ಆರೆಂಜ್ ಬರೋದು ಇದರಲ್ಲಿ. ನೋಡಿ ಇದು ಫ್ರೇಮ್ ಒಂದೇ ಆರೆಂಜ್ ಬರೋದು, ಇನ್ನೆಲ್ಲ ಫುಲ್ ಟ್ಯಾಂಕ್ ಫೇರಿಂಗು ಇದು ಹಿಂದಗಡೆ ಪಾರ್ಟು ಇದೆಲ್ಲ ಬ್ಲ್ಯಾಕೇನೆ. ಫುಲ್ ಕಂಪ್ಲೀಟ್ ಬ್ಲ್ಯಾಕು. ಸಕ್ಕದಾಗಿ ಕಾಣುತ್ತೆ ಮಾತ್ರ. ಏನಾಯ್ತು? ಎಲ್ಲ ಡ್ಯೂಕು ಅಷ್ಟೇ ಬ್ರೋ. ಇನ್ನೇನು ಅದ್ರ ಟ್ಯಾಂಕು ನೋಡ್ರಿ, ಅದ್ರದ್ದು ಅಷ್ಟೇ, 390 ಅಷ್ಟೇ. ಇನ್ನೇನು ಏನಿಲ್ಲ, ಎಲ್ಲಾದ್ರದ್ದು ಅಷ್ಟೇ ಟ್ಯಾಂಕು ಡ್ಯೂಕಿಂದು. ನಮ್ದು ಗಟ್ಟಿ ಇರ್ಬೇಕಷ್ಟೇನೆ. ಚಿನ್ನದ ಗಟ್ಟಿ ಇತ್ತಾನೆ. ಬರ್ತಾ ಇರ್ಬೇಕು. ಟೈಮ್ ಹೋಗ್ತಿದಂಗೆ ಮುಂದೆ ಹೊಸ ಗಾಡಿಗಳು ಬರ್ತಾ ಇರಬೇಕು. ಮುಂದೆ ಹೋಗ್ತಾ ಹೋಗ್ತಾ ಗಾಡಿ ಹೊಸದು ಬರ್ತಾ ಇರಬೇಕು. ಗಾಡಿ ಚೇಂಜ್ ಮಾಡ್ತಾ ಇರಬೇಕು. ಲೆಜೆಂಡ್ರಿ ಗಾಡಿಗಳಿದ್ರೆ ಇಟ್ಕೊಬೇಕು. RX. ನಮ್ಮ ಮೂರ್ತಿ ಬಂದರು. ಮಿಕ್ಸ್ ಮೂರ್ತಿ. ಇವಾಗ ಬನ್ನಿ ರಿವೀಲ್ ಮಾಡೋಣ ಗಾಡಿ. ಇವಾಗ ನಾವು ಯಾವ ಗಾಡಿ ತಾತಿದ್ದೀವಿ ಅಂತ ರಿವೀಲ್ ಮಾಡಿಬಿಡ್ತಾ ಇದ್ದೀವಿ. ಯಾವ ಗಾಡಿ ಅಂತಂದರೆ ಇದೇನೆ KTM ADV 390 S. ನಡೀರಿವಾನ ಯಾವುದೋ ಇವರು ತಾರಾ ಜಿಮ್ನಿನೋ ಯಾರೋ ಗ್ಲಾಸಿಂದ ಆರಿಸ್ಬಿಡ್ತಾರಲ್ಲ. ಫೋಟೋ ಏನು ಬೇಡ ಬಿಡ್ರಿ, ಅದು ಫೋಟೋ ಇರಲಿ ತೆಗೀರಿ. ನನ್ನ ಫೋನಲ್ಲಿ ತೆಗೀರಿ. ಕಂಗ್ರ್ಯಾಚುಲೇಷನ್ ಸರ್, ತುಂಬ ಚೆನ್ನಾಗಿ ಓಡಿಸಿ ಗಾಡಿನ. ಹೊಸ ಗಾಡಿ. ಕಂಗ್ರ್ಯಾಚುಲೇಷನ್ಸ್. ಕೀ ಕೊಡ್ರಿ, ಮೇನ್ ಕೀ ಕೊಡ್ರಿ. ಅಲ್ಲಿ ಕೀ ತೋರ್ಸಂಬರ್ರಿ. ಕ್ಯಾಮ್ರಾಮ್ಯಾನ್ ಚಿನ್ನು ಇಲ್ಲಿ ನೋಡ್ರಿ. ಕೀ ಹೆಂಗೈತೆ ನಾರ್ಮಲ್. ಇವಾಗ ಎಲ್ಲರದು ನಮ್ದು ಗಾಡಿ ಕೀ ಆಗಲಿ ಎಲ್ಲರದ್ದು ಹಿಂಗೆಲ್ಲ ಬರೋದು ಈ ಥರ ಕೀ ಐತೆ. KTM ಗಾಡಿ ಕೀ ಈ ಥರ ಬರೋದು. ಅದಕ್ಕೊಂದು ಕ್ಯಾಬ್ ಬರುತ್ತೆ ಸ್ಟಾರ್ಟಿಂಗಲ್ಲಿ ತಗೊಂಡಾಗ. ಎಲ್ಲರೂ ಇದನ್ನು ಕಳ್ದಾಕೊಂಡ್ಬಿಡ್ತಾರೆ. ಇದಿದ್ರೆ ಒಂಥರ ಕ್ರೇಜಿ. ನೋಡ್ರಿ ಹೆಂಗೈತೆ. ಇಲ್ಲಿ ರೆಡಿ ಟು ರೇಸ್ ಅಂತೆ. ಹಿಂಗೆ ಲಾಕ್ ಮಾಡೋದು. ಏನು ಸಕ್ಕತ್ತಾಗಿ ಕಾಣೋದು ಮಾತ್ರ. ಕ್ರೇಜಿ. ಹೆಲ್ಮೆಟ್ ಕಾರಲ್ಲಿ ಐತೆ. ಇವಾಗ ತೆಗ್ದಿಕ್ಬಿಡೋಣ. ಇನ್ನೇನು ಇದಕ್ಕೆ ಹಾಕೊಂಡ್ಬಿಡ್ತೀನಿ ಹೆಲ್ಮೆಟ್ಗೆ. ಗಾಡಿ ಆಚೆ ಬಂದೈತೆ ನೋಡ್ರಿ. ಅಲ್ಲಿ ನೋಡ್ಬೋದು ನೀವು. ಗಾಡಿ ಆಚೆ ಬಂದು ನಿಲ್ಸವ್ರೆ. ಗಾಡಿ ಆಚೆ ಬಂದೈತೆ ನೋಡ್ರಿ. ಇದು ಬಾಡಿ, ಇದು ಗಾಡಿ ಇಲ್ಲಿ ಆಚೆ ಬಂದೈತೆ. ಈಗ ನೋಡ್ರಿ ಇಲ್ಲಿ ಹೊಸ ಗಾಡಿ ತಗೊಂಡಿರೋದಕ್ಕೆ ನನ್ನ ಕಡೆಯಿಂದ ಒಂದು ಹೆಲ್ಮೆಟ್ ಗಿಫ್ಟ್ ಕೊಡ್ತಾ ಇದ್ದೀನಿ ನಾನು. ಏನಿದು ನೋಡಿ, ನಿಂಗೆ ಗಾಡಿ ತಗೊಂಡಿರೋದಕ್ಕೆ ನನ್ನ ಕಡೆಯಿಂದ ಹೆಲ್ಮೆಟ್ ಗಿಫ್ಟು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಫ್ಲಾಶ್ ಬ್ಯಾಕ್. ಸುಮ್ಮನೆ ಕೈ ಹಿಡ್ಕೊಂಡೆ ನನ್ನ ಕಡೆ ಹಾಕ್ತೀನಿ. ಇಲ್ಲಿಂದ ತೋರ್ಸ. ಹಿಂಗೆ ಇಲ್ಲಿಂದ ಹಿಂಗೆ ಹಿಡ್ಕೊ. ಹಾಕಾದ್ಮೇಲೆ ಅಂತ ಅಲ್ಲಿ ತೋರ್ಸಿ ಹಾಕದ್ನೆ ಏನಾಗಲ್ಲ. ಗಾಡಿ ನಾನು ತಗೋತಿರೋದಲ್ಲ, ನಮ್ಮ ಫ್ರೆಂಡು ಸೋಹನ್ ತಗೋತಾರಿಲ್ಲ. ಅಂದರೆ ಅದು ನಂದೇ ಗಾಡಿ ಇದ್ದಂಗೆ ಬಿಡ್ರಿ. ಸ್ಟಾರ್ಟ್. ಇದನ್ನು ಕೊಡ್ತಾ ಇರೋದು ನೀವು? ಕೀ ಅಲ್ಲ ಇದೆ. ಮ್ಯಾನೇಜರ್ ನೋಡ್ರಿ ಇಲ್ಲಿ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಸರ್. ಕಂಗ್ರ್ಯಾಚುಲೇಷನ್ಸ್. ಏನು ಮಾಡಿ ಗೊತ್ತಾ, ನೀನೇ ನನಗೆ ಕೊಡಿ. ಇವಾಗ ಈ ಕಡೆಗೆ ಬಾ ನೀನು. ಫ್ಲಾಶ್ ಬ್ಯಾಕ್. ಇವರು ಇವಾಗ ಬಂದು 2 ಸೆಕೆಂಡ್ಗೆ ಹೋಗ್ತಾವ್ರೆ ಇವರು. ಇವರೊಬ್ರು ಬಂದು ಜಾಯ್ನ್ ಆಗಿದ್ದು ನಮ್ಮ ಸೋಮ ಅಂತ ಇವರು. ವೆರಿ ಡೆಲಿಕೇಟ್ ಮದುವೆ ಆಗಿರೋರು ಇವರು ಸೀನಿಯರ್ ನಮಗೆ ಎಲ್ಲ. ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದೀವಿ. ಯಾಕೆಂದ್ರೆ ಗಾಡಿಗಳು ಎತ್ತಬೇಕು ಸುಮ್ಮನೆ ಅಂತ. ಸುಮ್ಮನೆ ಹಾಕಿದ ಗಾಡಿಗಳು ಯಾಕೆ ಅಂತ. ಇವರು ಬೈಕಲ್ಲಿ ಬರ್ತೀನಿ ಅಂತ ಇದ್ರು. ಕರ್ನಾಟಕಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ನಡೀರಿ ಡ್ರೈವರ್ ಗಾಡಿ ತೆಗಿಯಮ್ಮ. ಇವ್ರು ಯಾಕಲ್ಲ ಕಾರಲ್ಲಿ ಶಾಂಪು ಮಡಿಕೊಂಡವ್ರೆ ಸ್ನಾನ ಮಾಡಕ್ಕೆ. ಏನ್ ಹೇಳಕ್ಕೆ ಬಯಸ್ತೀರಾ ಮಿಕ್ಸ್ ಮೂರ್ತಿ ಅವರೇ? ನೀವು ಎಲ್ಲ ಮಿಕ್ಸ್ ಆಗಿ ಮಾತಾಡೋದು ಅಂತ ಇಟ್ಕೊಂಡಿರೋದ ನೀವು? ಹೌದು. ಎಲ್ಲ ಮಿಕ್ಸ್ ಆಗಿ ಮಿಕ್ಸಿಂಗ್ ನ ಮಿಕ್ಸ್ ಮಾಡಿ ಆಮೇಲೆ ಮಿಕ್ಸ್ ಮೂರ್ತಿ ಆಗಿರೋದು. ಇವರು ಮಿಕ್ಸ್ ಮೂರ್ತಿ ಅಂತ ಇವರು. ಹಿರಿ ಕನ್ನಡ. ಇದೇನಲ್ಲ ಎಲ್ಲಾಗೈತಲ್ಲ ಇದು? ವಿಭೂತಿ ಗತ್ತಿ ಎಲ್ಲ ಆಗೈತೆ. ಓ, ಇವ್ ಕಾರ್ಗೆ ಹಾಕೋರಲ್ಲ ಅದಕ್ಕೆ ಹೊರಿಕೊಂಡಿದೀನಿ ಅವಾಗ. ಎಲ್ಲೆಲ್ಲಾಗೈತು. ಇವಾಗ ADV 390ಗೆ ಪೆಟ್ರೋಲ್ ಹಾಕ್ಸ್ಬೇಕು. ಅವ್ರು ಹೆಂಗ್ ಕಾಣ್ತವ್ರು ನೋಡು. ಈ ಮಂಜು ವೈಟಿ ಗೊತ್ತಾ? ಮಂಜು ವೈಟಿ ಒಂಚೂರು ಕುಳ್ಗೋರಲ್ಲ, ಅವ್ರು ಸೇಮು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ತರ ಕಾಣ್ತಿರೋದು ಅದು ತಾನೇ. ನೋಡ್ರಿ, ಶರ್ಟ್ ವೈಟ್ ಕಲರ್ ಇಬ್ರದು ಸೇಮ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಹಂಗೆ ಕಾಣ್ತಾ ಇರೋದು ಅಲ್ವೇನ್ರಿ? ಹಂಗೆ ತಾನೇ ಕಾಣ್ತಾ ಇರೋದು. ನನ್ ನೋಡ್ರಿ, ಇದು ದಿ ಬೆಸ್ಟ್ ಕನ್ನಡಕ. ಇದು ವಯೇಜ್ ಇದು. ನಾನು ಇದು ಫಸ್ಟ್ ಟೈಮ್ ತಗೊಂಡಾಗ ನಾನು 900 ರೂಪಾಯಿನೋ ಇತ್ತು. ಇದೊಂದು ತಾಂಡಿ ಕಳ್ದೋಯ್ತು. ಅದಾದ್ಮೇಲೆ ತಗೊಳಕ್ಕೆ ಆಗ್ಲಿಲ್ಲ. ಅದಾದ್ಮೇಲೆ ಇನ್ನೊಂದ್ಸರಿ ಇವಾಗ ತಗೊಂಡಿದ್ದು 1 ತಿಂಗಳು ಮುಂಚೆ 600 ರೂಪಾಯಿಗೆ ಸಿಕ್ತು ಗುರು. 1 ನಿಮಿಷ ಫೋನ್ ಬರ್ತಾ ಇದೆ. 600 ರೂಪಾಯಿಗೆ ತಗೊಂಡಿದ್ದಿ ಕನ್ನಡಕ. ನಂಗೆ ಏನು ಅಂದ್ರೆ ದೇವರಾಣೆ, ನನಗೆ ಇದಕ್ಕಿಂತ ಕಾಸ್ಟ್ಲಿ ಕನ್ನಡಕ ಕೊಟ್ಟರು ಬೇಡ ನನಗೆ. ಇದು ದಿ ಬೆಸ್ಟ್ ಕನ್ನಡಕ ಮಾತ್ರ. ಕ್ರೇಜಿ. ಪರ್ಫೆಕ್ಟ್ ಫ್ರೇಮ್ ಆಗಲಿ, ಆಮೇಲೆ ಇನ್ನೇನೇನು ಫ್ರೇಮ್ ಆಗಲಿ, ಡಿಸೈನ್ ಆಗಲಿ, ಕಲರ್ ಆಗಲಿ, ದಿ ಬೆಸ್ಟ್ ಕನ್ನಡಕ. ಸಕ್ಕದಾಗಿ ಸೂಟ್ ಆಗುತ್ತೆ ಮಾತ್ರ. ಇವ್ರು ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು? ನನ್ನ ಹೆಸರು ಮಂಜುಳಾ. ನೋಡ್ರಿ, ಮಂಜುಳಾ. ನಾನು ಹುಡುಗ. ಬ್ರೋ, ನಿಮ್ಮ ಹೆಸರೇನು ಬ್ರೋ? ಸೋಹನ್ ಅಂತ. ಇವ್ರು ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು? ನನ್ನ ಹೆಸರು ಮಂಜುಳಾ. ಮಂಜುಳಾ. ಹಾಯ್ ಮಂಜುಳಾ ಅವರೇ.
ನಮ್ಮ ಹುಡುಗಂಗೆ ಮಾತ್ರ ಕೈ ಕೊಡೋದು. ಸಾರಿ ಈ ಥರ ಶೇಕ್ ಹ್ಯಾಂಡ್ ಮಾಡ್ತೀರಾ ನೀವು ಮಂಜುಳಾ ಅವರೇ? ಬ್ರೋ ಹೊಸದ ಗಾಡಿ ಎಷ್ಟಾಯ್ತು? ತಡ್ರಿ ಬ್ರೋ, ಯಾಕೆ ಬ್ರೋ ಬಿಚ್ಚಾಯ್ತು? ಇಲ್ಲಿ ನೋಡಿ ಶೋ ಬಿಚ್ಚಿ ಇಲ್ಲಿ ಚಪ್ಪಲಿ ಬಿಟ್ಟಿದ್ದೀವಿ ಇಲ್ಲೇನೆ. ಇಲ್ಲಿಗೆ ತಗೊಂಬಂದಿದ್ದೀವಿ ಗಾಡಿ. ಹೆಂಗೆ ಕಾಣಿಸ್ತಿದೆ, ಸಕಾದ ಕಾಣಿಸ್ತಿದೆ ಮಾತ್ರ. ಅಲ್ಲಿ ನಿಲ್ಸಿದ್ದೀವಿ ಗಾಡಿ. 2 ಕಾಯ ಒಂದು ಒಂದು ಹೊಡೆಯಕ್ಕೆ, ಇನ್ನೊಂದು ಹಿಡಿಗೆ ಹೊಡೆಯಕ್ಕೆ. ಅಲ್ಲೇ ಮುಂದೆ ಹೊಡ್ಕೊಳ್ಳೋಣ. ನಿಂಬೆ ಹಣ್ಣೆಲ್ಲ ಬೇಕಂತ ಕೊಡಿ. ಅಲ್ಲ ಅದಕ್ಕೆ ಆ್ಯಡ್ ಮಾಡ್ತಾರೆ ಅವಾಗ. ಆಯ್ತು ಹಂಗಾರೆ ಸರಿ. ಒಂದು ಎರಡು ನಿಂಬೆ ಹಣ್ಣು ನಮಸ್ಕಾರ ನಡೀರಿ. ಇಲ್ಲೊಂದು ತೇರ್ಗೊಂದು ನಮಸ್ಕಾರ ಹಾಕೊಂಬಿಡಿ. ಬರ್ರಿ ಇಲ್ಲಿ ತೇರ್ಗೊಂದು ನಮಸ್ಕಾರ ಕುಂಕುಮ ಇಟ್ಟವ್ರೆ ಪಾದದ ಅಡಿಯಲ್ಲಿ. ಇಲ್ಲಿ ಪೂಜೆ ನಡೀತಾ ಇದೆ ನೋಡ್ರಿ. ಫುಲ್ ಹೆವಿ ರಶ್ ಅವ್ರೆ. ಒಂಚೂರು ದೂರ ಬರ್ರಿ ಹೊಡಿಲಿ. ಇಲ್ಲ ಒಂದು ರೋಡ್ ಸುತ್ತ ಬೆಳಿಗ್ಗೆ ಬರೀ ಒಂದು ಸುತ್ತ ರೌಂಡ್ ಎಲ್ಲ ಬರ್ಬೇಕಾ? ಹಂಗೆ ಸುತ್ತ ಬಂದ್ಬಿಡಿ ಬ್ರೋ. ಇಲ್ಲೊಂಚೂರು ಹಿಂದಡಿಕೆ ಹೋಗ್ಬಿಟ್ಟು ಹೊಡಿವಾಗ ಓಕೆನಾ? ಈಗ ಕಾಯಿ ಹೊಡಿವಾಗ ಕಾಯಿ ಹೊಡೆದಷ್ಟು ಹಾಕೊಂಡು ಕಾಯಿ ತಿನ್ಬಿಡ್ಬೇಕು. ಆಯ್ತು, ಓಕೆನಾ? ಒಂದೇ ಏಟು ಇಲ್ಲಿ ಚಿನ್ನು ರೆಡಿ. ಅಲ್ಲಿ ನೋಡ್ಕೊಳ್ಳ ಹಂಗೆ, ಅಲ್ಲಿ ನೋಡ್ಕೊ ಹಂಗೆ ಒಂದೇ ನಿಮಿಷ. ನಾವು ಇವಾಗ ಕಾಯಿ ತಿಂತಾ ಇದೀವಿ. ನಿಮ್ಗೆ ನೋಡಿ ನೋಡ್ರಿ ಇವಾಗ ಸ್ವೀಟ್ ಏನು ಅಂತಂದ್ರೆ ಚಾಕ್ಲೇಟ್ ವಿತರಣೆ ಕಾರ್ಯಕ್ರಮ. ಎಲ್ಲರೂ ಒಂದೊಂದು ಎತ್ಕೊಳ್ರಿ. ಒಳ್ಳೇದಾಗ್ಲಿ. ಒಂದಂತೂ 2 ಬಂದು ನಂಗೆ. ಇವ್ರು ಯಾವಾಗ್ಲೂ ಹಿಂಗೆ ಮಾಡ್ತಾರ ಕಣಲ್ಲ. ನಮ್ಮ ಬೈಕಲ್ಲೂ ಸ್ವೀಟ್ ಹಿಂಗೆ ಮಾಡಿದ್ರು. ಒಂದೊಂದ್ಬಿಟ್ಟು 2 ಎತ್ಕೊಂಡಿದ್ರು. ಏನ್ ಮಾಡಿದ್ರೆ ಕೈ ಹಂಗೆ ಗೊತ್ತದಲ್ಲ. ಹೆಲ್ಮೆಟ್ ಐತೆ ಅದಕ್ಕೆ. ಬನ್ರಿ ಇಲ್ಲಿ ಚಾಕ್ಲೇಟು ನೋಡ್ರಿ ಇದೆ. ಹೆಂಗೈತೆ? ಶುಭವಾಗಲೇ, ಒಳ್ಳೇದಾಗಲಿ. ಶುಭವಾಗಲಿ ಬಿಗ್ ಬಾಸ್. ಹೇಳ್ರಿ ಇನ್ನೊಂದು 2 ಮಾತು ಏನು ಹೇಳ್ತೀರಾ? ಅದು ಗಾಡಿ ಇದು KTM. ಅಡ್ವೆಂಚರ್. ನಿಮ್ಮ ಮುಂದಿನ ಪಯಣ ಸುಖಕರವಾಗಿರಲಿ. ಸದಾ ಮಾರ್ಗದಲ್ಲಿ ಯಾವುದೇ ತರದ ಅಡ್ಡಿ ಆತಂಕ ತೊಂದರೆಗಳು ಬಾರದಿರಲಿ. ಬೇರೆ ಹಿಡಿತಗಳು ಬರದಿರಲಿ. ಬಂದರು ಹತ್ತಿಸುವಂಗಿರಲಿ ಶಕ್ತಿ ನಿಮಗೆ. ಈ ರೋಸ್ ಇಸ್ಕೊಳ್ಳೋ ನಮ್ಮ ಹೆಣ್ಣುಲಿ ಎಲ್ಲೋಯ್ತು? ಚಾಕ್ಲೇಟ್ ಚೆನ್ನಾಗಿದೆ. ಹೆಣ್ಣು ಶಿಷ್ಯ ಹಂಗಾರ ನೀನು ಗಂಡುಲಿ ಅಂತ. ಇಲ್ಲಿ ಪೂಜೆ ಎಲ್ಲ ಆಯ್ತು. ಇವಾಗ ಸ್ಟ್ರೈಟ್ ಕುಣಿಗಲ್ಗೆ ಹೋಗೋದು ನಾವು. ಇಲ್ಲೇನೋ ತಿನ್ನಂಗಿರೋ ಒಂಚೂರು ತಿನ್ಕೊಂಡು ಹೋಗೋದಷ್ಟೇ. ಇವಾಗ ಇಲ್ಲಿ ಮತ್ತೆ KTM ಶೋರೂಮ್ ಹತ್ರ ಬಂದ್ವಿ. ಬೆಟ್ಟಕ್ಕೆಲ್ಲ ಹೋಗಿ ವಾಪಸ್ ನಾವು ಊರ್ ಕಡೆ ಹೋಗ್ಬಿಡದೇನೆ ಇವಾಗ ಕುಣಿಗಲ್ಗೆ. ನಂದು ಗಾಡಿ ಇಲ್ಲೇ ನಿಂತಿತ್ತು ಅವಾಗ್ಲಿಂದ. ಹೊಸ ಗಾಡಿ ಅಲ್ಲೇ ಹೋಗ್ತಾ ಇತ್ತೆ ಆನ್ ದಿ ವೇ. ಅಲ್ಲಿಂದ ಬರುವಾಗ ನಾವು ಈ ಕಾರಲ್ಲಿ ಬಂದ್ಬಿಟ್ವಿ ಅಷ್ಟೇ. ಇವಾಗ ವಾಪಸ್ ಮನೆ ಕಡೆ ಚಲೋ. ಕಾರ್ಯಕ್ರಮ ಎಲ್ಲ ಮುಗೀತು, ಹೋಗ್ತಾ ಇರೋದೇನೆ ಇವಾಗ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಬಾಯ್ ಬಾಯ್.